ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಅದಿತಿ ದೇವಿಯು ಆಚರಿಸಿದ ಪಯೋವೃತದಿಂದ ಸಂತುಷ್ಟನಾದಂತಹ ಭಗವಂತನು ಆಕೆಯ ಮುಂದೆ ಪ್ರತ್ಯಕ್ಷನಾದನು. ಭಗವಂತನ ದಿವ್ಯ ಮಂಗಳ ರೂಪವನ್ನು ಕಂಡಂತಹ ಅದಿತಿಯು ಭಗವಂತನ ಸ್ತುತಿ ಮಾಡಲು ಪ್ರಾರಂಭಿಸಿದಳು. ಆಯು ಪರಂ ವಪುರಭೀಷ್ಟಮತುಲ್ಯ ಲಕ್ಷ್ಮೀ ದ್ಯೋಭೂರಸಾ ಸಕಲ ಯೋಗ ಗುಣಾಸ್ತ್ರಿವರ್ಗ ಜ್ಞಾನಂ ಚ ಕೇವಲಮನಂತ ಭವಂತಿ ತುಷ್ಟಾತ್ ತ್ವತ್ತೋ ನೃಣಾಂ ಕಿಮು ಸಪತ್ನ ಜಯಾದಿರಾಶಿ. ಹೇ ಅನಂತನೇ, ನೀನು ತೃಪ್ತನಾದರೆ ವ್ಯಕ್ತಿಯು ಬ್ರಹ್ಮನಷ್ಟು ದೀರ್ಘವಾದ ಆಯಸ್ಸನ್ನು ಪಡೆಯಬಹುದು. ಊರ್ಧ್ವಲೋಕದಲ್ಲಿ, ಅಧೋಲೋಕದಲ್ಲಿ ಅಥವಾ ಮಧ್ಯಲೋಕದಲ್ಲಿಯಾಗಲಿ ದೇಹವನ್ನು, ಅಪರಿಮಿತ ಭೌತಿಕ ಸಂಪತ್ತನ್ನು, ಧರ್ಮಾರ್ಥ ಕಾಮಗಳನ್ನು, ಪೂರ್ಣ ದಿವ್ಯಜ್ಞಾನವನ್ನು, ಅಷ್ಟಯೋಗಸಿದ್ಧಿಗಳನ್ನು ಅತಿ ಸುಲಭವಾಗಿ ಪಡೆಯಬಹುದು ಎಂದ ಮೇಲೆ ವೈರಿಗಳನ್ನು ಜಯಿಸುವಂತಹ ಕ್ಷುಲ್ಲಕ ಸಿದ್ಧಿಯ ಬಗ್ಗೆ ಹೇಳುವುದೇನು? ಅದಿತಿಯಿಂದ ಈ ಪ್ರಕಾರವಾಗಿ ಪೂಜಿಸಲ್ಪಟ್ಟು ಸಕಲ ಜೀವಿಗಳ ಪರಮಾತ್ಮನಾದ ಕಮಲನಯನನಾದ ಪ್ರಭುವು ಹೀಗೆ ಉತ್ತರಿಸಿದನು. ಶ್ರೀ ಭಗವಾನುವಾಚ ದೇವಮಾತಾ ಭವತ್ಯಾ ಮೇ ವಿಜ್ಞಾತಂ ಚಿರಕಾಂಕ್ಷಿತಂ ಯತ್ಸಪತ್ನ್ಯೈ ಹೃತಶ್ರೀಣಾಂ ಚ್ಯಾವಿತಾನಾಂ ಸ್ವಧಾಮತಃ. ದೇವೋತ್ತಮ ಪರಮಪುರುಷನು ಹೇಳಿದನು, ದೇವಮಾತೆಯೇ, ಸಕಲ ಐಶ್ವರ್ಯದಿಂದ ವಂಚಿತರಾದ ಮತ್ತು ವೈರಿಗಳಿಂದ ತಮ್ಮ ಧಾಮಗಳಿಂದ ಹೊರದೂಡಲ್ಪಟ್ಟಿರುವಂತಹ ನಿನ್ನ ಪುತ್ರರ ಕಲ್ಯಾಣದ ಬಗ್ಗೆ ನಿನ್ನ ಬಹುಕಾಲದ ಇಚ್ಛೆಯನ್ನು ನಾನು ಆಗಲೇ ಅರಿತುಕೊಂಡಿರುವೆ. ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬರ ಹೃದಯದಲ್ಲಿ, ವಿಶೇಷವಾಗಿ ತನ್ನ ಭಕ್ತರ ಹೃದಯದಲ್ಲಿ ನೆಲೆಸಿದ್ದು ಆಪತ್ಕಾಲದಲ್ಲಿ ಭಕ್ತರಿಗೆ ಸಹಾಯ ಮಾಡಲು ಸರ್ವದಾ ಸಿದ್ಧನಾಗಿರುತ್ತಾನೆ. ಅವನು ಸರ್ವಜ್ಞನಾಗಿರುವುದರಿಂದ ಪರಿಸ್ಥಿತಿಯನ್ನು ಹೇಗೆ ಸರಿಪಡಿಸಬೇಕು ಎಂಬುದನ್ನು ತಿಳಿದಿರುತ್ತಾನೆ ಮತ್ತು ತನ್ನ ಭಕ್ತನ ಕಷ್ಟ ನಿವಾರಣೆಗಾಗಿ ಅಗತ್ಯವಾದದ್ದನ್ನು ಮಾಡುತ್ತಾನೆ. ದೇವೋತ್ತಮ ಪರಮಪುರುಷನು ಅದಿತಿ ದೇವಿಯಲ್ಲಿ ಈ ರೀತಿಯಾಗಿ ನುಡಿದನು. ದೇವಿಯೇ, ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸಿ ನಿನ್ನ ಧಾಮ ಮತ್ತು ಐಶ್ವರ್ಯವನ್ನು ಪುನಃ ಗಳಿಸಿ ಪುತ್ರರನ್ನು ಕರೆದುಕೊಂಡು ಅವರೊಡನೆ ಕೂಡಿ ನನ್ನನ್ನು ಪೂಜಿಸಬೇಕೆಂಬ ನಿನ್ನ ಇಚ್ಛೆಯನ್ನು ನಾನು ಅರಿತುಕೊಳ್ಳಬಲ್ಲೆನು. ನೀನು ನಿನ್ನ ಪುತ್ರರು ಕಳೆದುಕೊಂಡ ಕೀರ್ತಿ ಮತ್ತು ಐಶ್ವರ್ಯವನ್ನು ಮರಳಿ ಪಡೆಯುವುದನ್ನು ಮತ್ತು ಎಂದಿನಂತೆ ತಮ್ಮ ಸ್ವರ್ಗಲೋಕಗಳಲ್ಲಿ ವಾಸ ಮಾಡುವುದನ್ನು ನೋಡಲಿಚ್ಛಿಸುವೆ. ದೇವಮಾತೆಯೇ, ನನ್ನ ಅಭಿಪ್ರಾಯದಲ್ಲಿ ದಾನವರ ನಾಯಕರೆಲ್ಲರೂ ಈಗ ಅಜೇಯರು. ಏಕೆಂದರೆ ಪರಮಪ್ರಭುವು ಸದಾ ಅನುಗ್ರಹಿಸುವ ಬ್ರಾಹ್ಮಣರಿಂದ ಅವರು ರಕ್ಷಿತರಾಗಿದ್ದಾರೆ. ಆದ್ದರಿಂದ ಈಗ ಅವರ ವಿರುದ್ಧವಾಗಿ ಬಲವನ್ನು ಪ್ರಯೋಗಿಸುವುದು ಸರ್ವಥಾ ಸುಖಮೂಲವಾಗಲಾರದು. ವ್ಯಕ್ತಿಯು ಬ್ರಾಹ್ಮಣರಿಂದ ಹಾಗೂ ವೈಷ್ಣವರಿಂದ ಅನುಗೃಹೀತನಾದಾಗ ಅವನನ್ನು ಯಾರೂ ಸೋಲಿಸಲಾರರು. ಬ್ರಾಹ್ಮಣರಿಂದ ರಕ್ಷಿತನಾದವನ ವಿಷಯದಲ್ಲಿ ದೇವೋತ್ತಮ ಪರಮಪುರುಷನೂ ಸಹ ಕೈಹಾಕುವುದಿಲ್ಲ. ಗೋಬ್ರಾಹ್ಮಣ ಹಿತಾಯಚ ಎಂದು ಹೇಳಲಾಗಿದೆ. ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಎಲ್ಲ ಬಗೆಯ ಹಿತವನ್ನುಂಟು ಮಾಡುವುದು ಭಗವಂತನ ಆದ್ಯವಲವು. ಆದ್ದರಿಂದ ಬ್ರಾಹ್ಮಣರು ಅನುಗ್ರಹಿಸಿದ ವ್ಯಕ್ತಿಯ ವಿಷಯದಲ್ಲಿ ಭಗವಂತನು ಕೈಹಾಕುವುದಿಲ್ಲ. ಅಷ್ಟೇ ಅಲ್ಲ, ಅಂತಹ ವ್ಯಕ್ತಿಯ ಸೌಖ್ಯದಲ್ಲಿ ಬೇರೆ ಯಾರೂ ಕೈಹಾಕಲಾರರು. ತನ್ನ ಮಾತನ್ನು ಮುಂದುವರಿಸುತ್ತಾ ಭಗವಂತನು ಈ ರೀತಿಯಾಗಿ ನುಡಿದನು. ಅದಿತಿ ದೇವಿಯೇ, ಆದರೂ ನಾನು ನಿನ್ನ ವ್ರತಾಚರಣೆಯಿಂದ ಸಂತುಷ್ಟನಾಗಿದ್ದೇನೆ. ನಿನ್ನನ್ನು ಅನುಗ್ರಹಿಸಲು ನಾನು ಯಾವುದಾದರೂ ಉಪಾಯವನ್ನು ಹುಡುಕಲೇಬೇಕು. ಏಕೆಂದರೆ ನನ್ನ ಅರ್ಚನೆಯು ಎಂದೂ ವ್ಯರ್ಥವಾಗುವುದಿಲ್ಲ. ಆದರೆ ಅದು ಅರ್ಹತೆಗೆ ಅನುಸಾರವಾಗಿ ಒಬ್ಬನಿಗೆ ವಾಂಛಿತ ಫಲವನ್ನು ಕೊಡುವುದಂತೂ ಸತ್ಯ. ನಿನ್ನ ಪುತ್ರರ ರಕ್ಷಣೆಗಾಗಿ ನೀನು ಮಹಾಪಯೋವೃತವನ್ನು ಆಚರಿಸುವುದರ ಮೂಲಕ ನನ್ನನ್ನು ಯಥೋಚಿತವಾಗಿ ಪೂಜಿಸಿರುವೆ ಮತ್ತು ನನ್ನನ್ನು ಪ್ರಾರ್ಥಿಸಿರುವೆ. ಕಶ್ಯಪ ಮುನಿಗೆ ತಪಸ್ಸಿನಿಂದಾಗಿ ನಾನು ನಿನ್ನ ಮಗನಾಗಲು ಮತ್ತು ಇತರ ಪುತ್ರರನ್ನು ರಕ್ಷಿಸಲು ಒಪ್ಪಿರುವೆ. ಈ ರೀತಿ ಹೇಳಿ ದೇವೋತ್ತಮ ಪರಮಪುರುಷನು ಆ ಸ್ಥಳದಿಂದ ಅಂತರ್ಧಾನನಾದನು. ಭಗವಂತನು ತನ್ನ ಪುತ್ರನಾಗಿ ಆವಿರ್ಭವಿಸುವ ಅತ್ಯಮೂಲ್ಯವಾದ ವರವನ್ನು ಪಡೆದ ಅದಿತಿಯು ತನ್ನನ್ನು ಅತ್ಯಂತ ಯಶಸ್ವಿನಿ ಎಂದು ಭಾವಿಸಿದಳು ಮತ್ತು ಬಹುಭಕ್ತಿಯಿಂದ ಪತಿಯ ಬಳಿಗೆ ಹೋದಳು. ದೇವೋತ್ತಮ ಪರಮಪುರುಷನು ಈಗ ಅದಿತಿಯ ಗರ್ಭದಲ್ಲಿ ಇದ್ದಾನೆ ಎಂಬುದನ್ನು ಬ್ರಹ್ಮನು ಅರಿತುಕೊಂಡಾಗ ಅವನು ಭಗವಂತನನ್ನು ದಿವ್ಯ ನಾಮಸ್ತೋತ್ರಗಳಿಂದ ಸ್ತುತಿಸಲಾರಂಭಿಸಿದನು. ದೇವೋತ್ತಮ ಪರಮಪುರುಷನು ಎಲ್ಲ ಕಡೆಯೂ ಇದ್ದಾನೆ, ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ. ಆದ್ದರಿಂದ ವ್ಯಕ್ತಿಯು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಅವನ ದಿವ್ಯ ನಾಮಗಳನ್ನು ಕೀರ್ತನೆ ಮಾಡಿದಾಗ ದೇವೋತ್ತಮ ಪರಮಪುರುಷನು ತಾನಾಗಿಯೇ ಅಂತಹ ಸಂಕೀರ್ತನೆಯಿಂದ ಪ್ರಸನ್ನನಾಗುತ್ತಾನೆ.
ದೇವೋತ್ತಮ ಪರಮಪುರುಷನು ಸನ್ನಿಹಿತನಲ್ಲ ಎಂದಲ್ಲ, ಅವನು ಸನ್ನಿಹಿತ. ಭಕ್ತನು ಅವನ ದಿವ್ಯನಾಮವನ್ನು ಉಚ್ಚರಿಸುವಾಗ ಅದು ಭೌತಿಕ ಧ್ವನಿಯಾಗಿರುವುದಿಲ್ಲ. ಆದ್ದರಿಂದ ದೇವೋತ್ತಮ ಪರಮಪುರುಷನು ಸಹಜವಾಗಿಯೇ ಸುಪ್ರೀತನಾಗುತ್ತಾನೆ. ಭಗವಂತನು ಸರ್ವವ್ಯಾಪಿ ಮತ್ತು ಅವನ ಪುಣ್ಯನಾಮ ಕೀರ್ತನ ಮಾತ್ರದಿಂದ ಅವನನ್ನು ಸಂತೋಷಗೊಳಿಸಬಹುದು ಎಂಬುದನ್ನು ಭಕ್ತನು ತಿಳಿದಿರುತ್ತಾನೆ. ಶ್ರೀ ಬ್ರಹ್ಮ ಉವಾಚ ಜಯೋರುಗಾಯ ಭಗವನ್ನುರುಕ್ರಮ ನಮೋಸ್ತುತೆ ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋ ನಮಃ. ಬ್ರಹ್ಮದೇವನು ಹೇಳಿದನು, ದೇವೋತ್ತಮ ಪರಮಪುರುಷನೇ, ನಿನಗೆ ಸಕಲ ಜಯವಾಗಲಿ. ನೀನು ಸರ್ವರಿಂದಲೂ ಸ್ತುತಿಸಲ್ಪಡುವೆ. ನಿನ್ನ ಲೀಲೆಗಳೆಲ್ಲವೂ ಅಸಾಧಾರಣವಾದವು. ಆಧ್ಯಾತ್ಮವಾದಿಗಳ ಪ್ರಭುವೆ, ಪ್ರಕೃತಿ ಗುಣಗಳ ನಿಯಾಮಕನೇ, ನಿನಗೆ ಗೌರವಯುತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಿನಗೆ ಪುನಃ ಪುನಃ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಮಸ್ತೆ ಪೃಷ್ಣಿಗರ್ಭಾಯ ವೇದಗರ್ಭಾಯ ವೇಧಸೇ ತ್ರಿನಾಭಾಯ ತ್ರಿಪೃಷ್ಠಾಯ ಶಿಪಿವಿಷ್ಟಾಯ ವಿಷ್ಣವೇ. ಸಕಲ ಜೀವಿಗಳ ಹೃದಯಾಂತರಾಳವನ್ನು ಪ್ರವೇಶಿಸಿದ ಸರ್ವವ್ಯಾಪಿ ವಿಷ್ಣುವಾದ ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಎಲ್ಲ 3 ಲೋಕಗಳು ನಿನ್ನ ನಾಭಿಯೊಳಗೆ ಇರುವುದಾದರೂ ನೀನು ಆ 3 ಲೋಕಗಳಿಗೆ ಅತೀತನಾಗಿರುವೆ. ಹಿಂದೆ ನೀನು ಪೃಷ್ಣೀಪುತ್ರನಾಗಿ ಆವಿರ್ಭವಿಸಿದ್ದೆ. ವೇದಜ್ಞಾನದ ಮೂಲಕ ಅರಿಯಲಾಗುವ ಪರಮ ಸೃಷ್ಟಿಕರ್ತನಾದ ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ತ್ವಮಾದಿರಂತೋ ಭುವನಸ್ಯ ಮಧ್ಯಂ ಅನಂತ ಶಕ್ತಿಂ ಪುರುಷಂ ಯಮಾಹು ಕಾಲೋ ಭವಾನಾಕ್ಷಿಪತೀಶ ವಿಶ್ವಂ ಸ್ರೋತೋ ಯಥಾಂತ ಪತಿತಂ ಗಭೀರಂ. ನನ್ನ ಪ್ರಭುವೆ, ತ್ರಿಭುವನಗಳ ಆದಿ ಮಧ್ಯ ಮತ್ತು ಅಂತ್ಯ ಎಲ್ಲವೂ ನೀನೇ ಆಗಿದ್ದೀಯ. ನಿನ್ನನ್ನು ಅನಂತ ಶಕ್ತಿಯ ನಿಧಿಯಾದ ಪರಮಪುರುಷನೆಂದು ವೇದಗಳು ಕೊಂಡಾಡುತ್ತವೆ. ಹೇ ಪ್ರಭುವೆ, ಆಳವಾದ ನೀರಿನಲ್ಲಿ ಬಿದ್ದ ಕೊಂಬೆಗಳನ್ನು ಮತ್ತು ಎಲೆಗಳನ್ನು ಅಲೆಗಳು ಆಕರ್ಷಿಸುವಂತೆ ಪರಮ ಅನಂತಕಾಲ ತತ್ವನಾದ ನೀನು ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದನ್ನೂ ಆಕರ್ಷಿಸುವೆ. ಕಾಲತತ್ವವನ್ನು ಕೆಲವು ಸಲ ಕಾಲಸ್ರೋತ ಕಾಲತರಂಗಗಳೆಂದು ವರ್ಣಿಸಲಾಗಿದೆ. ಈ ಭೌತಿಕ ಜಗತ್ತಿನಲ್ಲಿರುವ ಪ್ರತಿಯೊಂದೂ ಕಾಲತತ್ವದ ಅಧೀನ ಮತ್ತು ದೇವೋತ್ತಮ ಪರಮಪುರುಷನನ್ನು ಪ್ರತಿನಿಧಿಸುವ ಆಕರ್ಷಣೆಯ ಅಲೆಗಳಿಂದ ಕೊಂಡೊಯ್ಯಲ್ಪಡುತ್ತದೆ. ತ್ವಂ ವೈ ಪ್ರಜಾನಾಂ ಸ್ಥಿರಜಂಗಮಾನಾಂ ಪ್ರಜಾಪತೀನಾಮಸಿ ಸಂಭವಿಷ್ಣು ದಿವೌಕಸಾಂ ದೇವ ದಿವಶ್ಚ್ಯುತಾನಾಂ ಪರಾಯಣಂ ನೌರಿವ ಮಜ್ಜತೋಪ್ಸು. ಹೇ ಪ್ರಭುವೆ, ನೀನು ಚರಾಚರಾತ್ಮಕವಾದ ಸಕಲ ಜೀವಿಗಳ ಮೂಲ ಸೃಷ್ಟಿಕರ್ತನು. ಹಾಗೆಯೇ ಪ್ರಜಾಪತಿಗಳ ಸೃಷ್ಟಿಕರ್ತನೂ ಕೂಡ. ನನ್ನ ಪ್ರಭುವೆ, ನೀರಿನಲ್ಲಿ ಮುಳುಗಿದವನಿಗೆ ನಾವೆಯೊಂದೇ ಆಸರೆಯಾಗಿರುವಂತೆ ನೀನು ಈಗ ಸ್ವರ್ಗದಲ್ಲಿ ತಮ್ಮ ತಮ್ಮ ಸ್ಥಾನಗಳನ್ನು ಕಳೆದುಕೊಂಡ ದೇವತೆಗಳಿಗೆ ಏಕೈಕ ಆಶ್ರಯನು. ವಾಮನದೇವನ ಆವಿರ್ಭಾವವನ್ನು, ಅವನು ಬಲಿಚಕ್ರವರ್ತಿಯ ಯಜ್ಞಮಂಟಪಕ್ಕೆ ಹೋದುದನ್ನು ಮತ್ತು ಅಲ್ಲಿ ಅವನನ್ನು ಯಥೋಚಿತವಾಗಿ ಬರಮಾಡಿಕೊಂಡುದನ್ನು ಹಾಗೂ ಭಗವಂತನು ಬಲಿಮಹಾರಾಜನಿಗೆ ವರಗಳನ್ನು ನೀಡಿ ಅವನ ಇಚ್ಛೆಗಳನ್ನು ಹೇಗೆ ಪೂರೈಸಿದನು ಎಂಬುದನ್ನು ನಾವು ಈಗ ನೋಡೋಣ. ವಾಮನದೇವನು ಅದಿತಿಯ ಗರ್ಭದಿಂದ ಪೂರ್ಣವಾಗಿ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಈ ಜಗತ್ತಿನಲ್ಲಿ ಅವತರಿಸಿದನು. ಅವನ ಮೈಬಣ್ಣವು ಕಪ್ಪಾಗಿತ್ತು ಮತ್ತು ಅವನು ಪೀತಾಂಬರಧಾರಿಯಾಗಿದ್ದನು. ಅಭಿಜಿತ್ ನಕ್ಷತ್ರವು ಉದಯಿಸಿದ್ದ ಶ್ರವಣದ್ವಾದಶಿಯ ಶುಭ ಮುಹೂರ್ತದಲ್ಲಿ ಶ್ರೀ ವಿಷ್ಣುವು ಆವಿರ್ಭವಿಸಿದನು. ಆ ಸಮಯದಲ್ಲಿ 3 ಲೋಕಗಳಲ್ಲಿಯೂ, ಅಂದರೆ ಊರ್ಧ್ವಲೋಕ, ಅಂತರಿಕ್ಷ ಹಾಗೂ ಭೂಲೋಕಗಳು ಸೇರಿ ಎಲ್ಲ ದೇವತೆಗಳು, ಗೋವುಗಳು, ಬ್ರಾಹ್ಮಣರು ಮತ್ತು ಋತುಗಳು ಸಹ ಭಗವಂತನ ಆವಿರ್ಭಾವದಿಂದಾಗಿ ಮುದಗೊಂಡಿದ್ದವು. ಆದ್ದರಿಂದ ಈ ಮಂಗಳ ದಿನವನ್ನು ವಿಜಯ ಎಂದು ಕರೆಯಲಾಗಿದೆ. ಸಚ್ಚಿದಾನಂದ ದೇಹವುಳ್ಳ ದೇವೋತ್ತಮ ಪರಮಪುರುಷನು ಅದಿತಿ ಕಶ್ಯಪರ ಪುತ್ರನಾಗಿ ಆವಿರ್ಭವಿಸಿದಾಗ ಆ ಮಾತಾಪಿತೃಗಳು ಅಧಿಕವಾಗಿ ವಿಸ್ಮಯಗೊಂಡರು. ಅವತರಿಸಿದ ನಂತರ ಅವನು ವಾಮನ ರೂಪವನ್ನು ಧರಿಸಿದಾಗ ಎಲ್ಲ ಮಹರ್ಷಿಗಳು ಹರ್ಷೋದ್ಗಾರ ಮಾಡಿದರು ಮತ್ತು ಕಶ್ಯಪರನ್ನು ಮುಂದಿಟ್ಟುಕೊಂಡು ಅವರು ಶ್ರೀ ವಾಮನನ ಜನ್ಮೋತ್ಸವವನ್ನು ನೆರವೇರಿಸಿದರು. ವಾಮನದೇವನ ಉಪನಯನದ ಸಂದರ್ಭದಲ್ಲಿ ಅವನನ್ನು ಸೂರ್ಯದೇವ, ಬೃಹಸ್ಪತಿ, ಭೂಲೋಕದ ಅಧಿದೇವತೆ, ಸ್ವರ್ಗಲೋಕಗಳ ದೇವತೆ, ಅವನ ತಾಯಿ ಬ್ರಹ್ಮದೇವ, ಕುಬೇರ, ಸಪ್ತರ್ಷಿಗಳು ಹಾಗೂ ಇತರರು ಸತ್ಕರಿಸಿದರು. ವಾಮನದೇವನು ನರ್ಮದಾ ನದಿಯ ಉತ್ತರದಲ್ಲಿರುವ ಭೃಗುಕಚ್ಛವೆಂಬ ಕ್ಷೇತ್ರದಲ್ಲಿ ಭೃಗುವಂಶದ ಬ್ರಾಹ್ಮಣರು ಆಚರಿಸುತ್ತಿದ್ದ ಯಾಗಮಂಟಪಕ್ಕೆ ಸಂದರ್ಶನವಿತ್ತನು. ಮುಂಜಾಹುಲ್ಲಿನ ಕಟಿಸೂತ್ರವನ್ನು ಧರಿಸಿ, ಕೃಷ್ಣಾಜಿನವನ್ನು ತೊಟ್ಟು ಮತ್ತು ಯಜ್ಞೋಪವೀತವನ್ನು ಧರಿಸಿ ಹಾಗೂ ಕೈಗಳಲ್ಲಿ ದಂಡ, ಛತ್ರ ಮತ್ತು ಕಮಂಡಲುಗಳನ್ನು ಹಿಡಿದು ವಾಮನದೇವನು ಬಲಿಮಹಾರಾಜನ ಯಜ್ಞಮಂಟಪಕ್ಕೆ ಆಗಮಿಸಿದನು.
ಅವನ ದಿವ್ಯವಾದ ತೇಜೋಪೂರ್ಣ ಸನ್ನಿಧಿಯಿಂದಾಗಿ ಎಲ್ಲ ಋತ್ವಿಜರು ತೇಜೋಹೀನರಾದರು ಮತ್ತು ಅವರೆಲ್ಲರೂ ತಮ್ಮ ಆಸನಗಳಿಂದ ಎದ್ದು ವಾಮನದೇವನಿಗೆ ಸ್ತುತಿಯನ್ನು ಸಮರ್ಪಿಸಿದರು. ವಾಮನದೇವನ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.